ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಾ ದಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅರ್ಜೆಂಟ್ ಇತ್ತು. ನಾವು ಮಂಗಳೂರಿಗೆ ಹೊರಟಿದ್ದು, ಅದಕ್ಕೆ ಮಾರ್ನಿಂಗೆ 10 ಬಸ್ ಇತ್ತು, ಅಲ್ಲಿಗೆ ರೀಚ್ ಆಗಬೇಕಾಗಿತ್ತು. ಅದಕ್ಕೆ ಮ್ಯಾಗಿ ಮಾಡ್ಕೊಂಡು ಟಿಫನ್ ಆಯಿತು, ರೆಡಿಯಾಗಿ ಹೋಗಬೇಕಾಗಿತ್ತು. ಮತ್ತು ಎದ್ದು ಪೂಜೆ ಎಲ್ಲ ಮಾಡಿ ರೆಡಿ ಆಗುವಾಗ ಲೇಟ್ ಆಗುತ್ತೆ ಅಂತ ತಿಂಡಿ ಏನು ಮಾಡಲಿಲ್ಲ, ಮ್ಯಾಗಿ ಮಾಡಿದೆ. ನಾವು ಮಂಗಳೂರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಸಾಲ ಮ್ಯಾಗಿ ಮಾಡ್ತಾಯಿದ್ದೆ. ಇದಕ್ಕೆ ನಾನು ಟೊಮೆಟೊ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಮತ್ತು ಮಸಾಲ ಹಾಕಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಹಸಿ ಬಟಾಣಿ ಇತ್ತು ಹಾಕಿದ್ದೀನಿ. ತುಂಬ ಟೇಸ್ಟ್ ಇತ್ತು ಮಾತ್ರ. ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಅದು ಅರ್ಜೆಂಟಿಗೆ ಮಾಡಿದೆ, ಆವಾಗಲೇ ಸೂಪರಾಗಿತ್ತು. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮನೆಯಲ್ಲಿ ಬಾಳೆಹಣ್ಣಿತ್ತು, ವೇಸ್ಟ್ ಆಗುತ್ತೆ ಅಂತ ಬನಾನಾ ಮಿಲ್ಕ್ ಮಾಡಿದ್ದೆ. ನನ್ನ ಮಗ ಕೇಳ್ದ ಬನಾನಾ ಮಿಲ್ಕ್ ಮಾಡಿಕೊಡಮ್ಮ ಅಂತ. ನಾನು ಇದಕ್ಕೆ ಬಾಳೆಹಣ್ಣು ಮತ್ತು ಹಾಲು ಪೌಡ್ರು, ಸಕ್ಕರೆ ಹಾಕಿದ್ದೀನಿ, ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ. ಟಿಫನ್ ಎಲ್ಲ ಆಯಿತು. ರೆಡಿಯಾಗಿ ನಾವು ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಹೋಗುವಾಗ 10 ಗಂಟೆ ಆಗಿತ್ತು. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ಸು 10:10 ಬಂತು ಮಂಗಳೂರಿಗೆ. ಡೈರೆಕ್ಟ್ ಮಂಗಳೂರು ಬಸ್ ಹತ್ತಿದ್ವು. ಅಲ್ಲಿ ನಾವು ಮಂಗಳೂರಿಗೆ ಇಲ್ಲಿ ನಾವು 10 ಕಾಲ ಆಗಿತ್ತು ಹೊರಡುವಾಗ. ಆವಾಗ ನಾವು ಹೋಗಿದ್ದಕ್ಕೆ ಸಂಜೆ 7 ಗಂಟೆಗೆ ರೀಚ್ ಆದವು ಮಂಗಳೂರಿಗೆ. ನೈಟ್ ಆಗಿಬಿಟ್ಟಿತ್ತು. ಇನ್ನೇನು ಅವಾಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಬೆಳಿಗ್ಗೆ ರೆಡಿಯಾಗಿ ಹೋದ್ವು. ಅಲ್ಲೇ ಮಂಗಳೂರು ಬಸ್ ಸ್ಟ್ಯಾಂಡಲ್ಲೇ ಇದೆ, ಪಕ್ಕದಲ್ಲಿನ ಭೂಮಿ ರೆಸಿಡೆನ್ಸಿ ಅಂತ. ರೂಮ್ ಹತ್ರ ತುಂಬ ಚೆನ್ನಾಗಿ ನೀಟಾಗಿ ಇಟ್ಟಿದ್ರು. ನಮಗೂ ಇಷ್ಟ ಆಗಿತ್ತು. ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ನಾನಂತೂ ಟಿ ವಿ ನೋಡ್ತಿದ್ದಂಗೆ ಫಸ್ಟ್ ಸೀರಿಯಲ್ ಇಟ್ಬಿಟ್ಟೆ, ಅಣ್ಣಯ್ಯ ಸೀರಿಯಲು. ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವು ಅಲ್ಲಿಗೆ. ಎಲ್ಲ ತುಂಬ ನೀಟಾಗಿ ಇತ್ತು. ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾರಾದರೂ ಮಂಗಳೂರಿಗೆ ಹೋದರೆ ಭೂಮಿ ರೆಸಿಡೆನ್ಸಿಗೆ ಅಲ್ಲಿಗೆ ಹೋಗ್ರಿ, ನಿಮಗೆ ಇಷ್ಟ ಆಗ್ಬೋದು. ಬಟ್ಟೆ ಇಟ್ಕೊಳಕ್ಕೆಲ್ಲ ಕಬೋರ್ಡ್ ಸಿಸ್ಟಮ್ ಇತ್ತು. 2 ಚೇರ್ ಹಾಕಿರ್ತಾರೆ, ಬೇಕಾದ್ರೆ ಅಲ್ಲೂ ನೀವು ಲಗೇಜ್ ಇಟ್ಕೊಬೋದು, ಇಲ್ಲ ಕೂತ್ಕೊಳಕ್ಕೆ ಯೂಸ್ ಮಾಡ್ಬೋದು. ಬೆಳಿಗ್ಗೆ ಫುಲ್ ಜರ್ನಿ ಮಾಡಿರೋದಕ್ಕೆ ತುಂಬ ಟಯರ್ಡ್ ಆಗಿತ್ತು. ನಾನು ಪಾಪ ರೂಮಲ್ಲೇ ಇದ್ವು. ತಿರ್ಗಾ ದಯನೇ ಹೋಗಿ ಊಟ ಎಲ್ಲ ಕಟ್ಟಿಸ್ಕೊಂಬಂದಿತ್ತು. ಹೋಟ್ಲಿಗೆ ಹಂಗೂ ಹೋಗೋಣ ಅಂದ್ಕೊಂಡು ಯಾಕೋ ಇಷ್ಟ ಆಗಲಿಲ್ಲ. ನಮಗೆ ಅಲ್ಲಿ ಊಟ ಅಂದ್ರೇ ಯೋಚನೆ ಆಗುತ್ತೆ. ಯಾಕೆಂದರೆ ನಮ್ಮ ತುಮಕೂರು ಸೈಡ್ ಊಟ ಸಿಗೋದಲ್ಲಿ ರೇರ್ ಅನಿಸುತ್ತೆ. ಬರೀ ಕೊಬ್ಬರಿ ಎಣ್ಣೆ ಹಾಕಿರ್ತಾರೆ. ಅಂದರೆ ನಾವು ನೋಡಬೇಕು ಹೋಟ್ಲು. ಫಸ್ಟ್ ಟೈಮ್ ತುಂಬ ಕಷ್ಟ ಆಗಿತ್ತು, ಊಟ ಗೊತ್ತಿರಲಿಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ. ಈ ಸರಿ ನಮ್ಮ ರೂಮ್ ಎದುರಿಗೆ ಒಂದು ಹೋಟ್ಲಿತ್ತು, ಅಲ್ಲಿ ಫುಲ್ ತುಮಕೂರು ಥರನೇ ಊಟ ಚೆನ್ನಾಗಿತ್ತು. ನಮ್ಗೆ ಇಷ್ಟ ಆಯಿತು, ಪರವಾಗಿಲ್ಲ. ನೆಕ್ಸ್ಟ್ ವಿಡಿಯೋ ನಾನು ಮಂಗಳೂರ್ದು ಫುಲ್ ಡೀಟೇಲಾಗಿ ವಿಡಿಯೋ ಹಾಕ್ತೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅದ್ರದ್ದು ವಿಡಿಯೋ ಹಾಕಿದ್ದೀನಿ. ಅದ್ರ ಬಗ್ಗೆ ಏನು ವಿಶೇಷ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.